ಹಾಯ್ ಹಲೋ ಎಲ್ಲ ಕನ್ನಡ ಜನತೆಗೆ ನನ್ನ ನಮಸ್ಕಾರ. ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ, ಹಾಗೆ ಈ ಮೊದಲನೇ ವಿಡಿಯೋನ ಒಂದು ವಿಶೇಷ ಪ್ಲೇಯರ್ ಬಗ್ಗೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಸೊ ಆ ವಿಶೇಷ ಪ್ಲೇಯರ್ ಯಾರಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೊತ್ತಾಗತ್ತೆ. ಈ ವಿಶೇಷ ಪ್ಲೇಯರ್ ಯಾರಪ್ಪ ಅಂತಂದ್ರೆ 2011ರಲ್ಲಿ ಬಿಹಾರ್ನ ಸಮಸ್ತಿಪುರದಲ್ಲಿ ಹುಡ್ತಾರೆ. ಹಾಗೆ 2024ರಲ್ಲಿ ತಮ್ಮ ಫಸ್ಟ್ ಕ್ಲಾಸ್ ಡೆಬ್ಯೂನ ಮಾಡ್ತಾರೆ. ಹಾಗೆ 2024ರಲ್ಲಿ ತಮ್ಮ 13ನೇ ವಯಸ್ಸಿನಲ್ಲಿಯೇ 1.1 ಕರೋಡ್ಗೆ ಸೇಲ್ ಆದಂತಹ ಪ್ಲೇಯರ್ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ. ಹಾಗೆ 2025 19 ಏಪ್ರಿಲ್ನಂದು ಒಬ್ಬ ಯಂಗೆಸ್ಟ್ ಪ್ಲೇಯರ್ ಆಗಿ IPL ನಲ್ಲಿ ಡೆಬ್ಯೂ ಮಾಡ್ತಾರೆ. ಅವರು ಬೇರೆ ಯಾರು ಅಲ್ಲ, ದ ವಂಡರ್ ಬಾಯ್, ದ ವಂಡರ್ ಕಿಡ್. ಇಡೀ ಭಾರತನೇ ಹಾಗೆ ಇಡೀ ವರ್ಲ್ಡ್ ಒಂದು ಕ್ಷಣ ಹಿಂತಿರುಗಿ ನೋಡುವ ಹಾಗೆ ಮಾಡಿದಂತಹ ದ ವೈಭವ್ ಸೂರ್ಯವಂಶಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಂತಹ ಅದ್ಭುತ ಆಟಗಾರ ಅಂತಂದ್ರೆ ಇಡೀ ವರ್ಲ್ಡ್ನೇ ಬೆರಗಾಗಿಸಿದ್ದಾರೆ ಅಂತಾನೆ ಹೇಳ್ಬೋದು. ಕಾರಣ ನೀವು ನೋಡ್ಬೋದು ಎಂತಹ ಇನ್ನಿಂಗ್ಸ್ಗಳು ಈ ಸೀಸನ್ ನಲ್ಲಿ ಅವ್ರ ಬ್ಯಾಟ್ ನಿಂದ ಬಂದಿದೆ ಅಂತಂದ್ರೆ ತುಂಬಾನೇ ಅದ್ಭುತವಾದ ಆಟವನ್ನ ಆಡಿದ್ದಾರೆ. ಅವರ ಬ್ಯಾಟಿಂಗ್ ಅನ್ನ ನೋಡಿ ಇವರು 15 ವರ್ಷದ ಹುಡುಗ ಅಂತ ಅನ್ಸೋದೇ ಇಲ್ಲ. ಕಾರಣ ಎಷ್ಟು ಒಬ್ಬ ಒಳ್ಳೆಯ ಆಟಗಾರ, ಅನುಭವಿ ಆಟಗಾರರನ್ನು ಕೂಡ ತಮ್ಮ ಬ್ಯಾಟಿಂಗ್ ನ ಮೂಲಕ ನಿಬ್ಬೆರಗಿಸಿ ಆಗಿದ್ದಾರೆ. ಅಂತಹ ಅದ್ಭುತವಾದ ಆಟ ಬಂದಿದೆ ವೈಭವ್ ಸೂರ್ಯವಂಶಿ ಅವರ ಬ್ಯಾಟ್ ನಿಂದ. 776 ರನ್ಗಳು ಒಂದು ಸಿಂಗಲ್ ಸೀಸನ್ ನಲ್ಲಿ. ಅದು ಒಬ್ಬ ಯಂಗೆಸ್ಟ್ ಪ್ಲೇಯರ್ ನಿಂದ ಬರ್ತಾ ಇದೆ ಅಂತಂದ್ರೆ ಯಾರು ಕೂಡ ನಂಬೋದಿಲ್ಲ. ಈ ಹಿಂದಿನ ಆವೃತ್ತಿಗಳಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಹಲವಾರು ಪ್ಲೇಯರ್ಗಳು, ಆದ್ರೆ ಈ ಹುಡುಗ ಮಾತ್ರ ತುಂಬಾನೇ ಅಚ್ಚರಿ ಮೂಡಿಸುವಂತ ಆಟವನ್ನ ಆಡಿದ್ದಾನೆ. ತಮ್ಮ ಹೆಸರಿನ ಮೂಲಕ ಎಲ್ಲರೂ ಚಾಪನ ಮೂಡಿಸ್ತಾರೆ, ಆದ್ರೆ ಈ ಹುಡುಗ ಮಾತ್ರ ತಮ್ಮ ಆಟದ ಮೂಲಕ ಈ ಆವೃತ್ತಿಯಲ್ಲಿ ಎಲ್ರನ್ನೂ ನಿಬ್ಬೆರಗಾಗಿಸುವಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು. ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಮಾತಾಡೋದಾದ್ರೆ ಲಾಸ್ಟ್ ಅವರ 10 ಮ್ಯಾಚ್ ನ ನೋಡಿದ್ದೀನಿ. 457 ರನ್, ಸರಾಸರಿ 45.7 ಎವರೇಜ್ ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಈಗಾಗಲೇ 23 IPL ಮ್ಯಾಚ್ ಗಳನ್ನ ಆಡಿರೋ ವೈಭವ್ ಸೂರ್ಯವಂಶಿ ಕನಿಷ್ಠ 1028 ರನ್ ಗಳನ್ನ ಬಾರಿಸಿದ್ದಾರೆ. 44.69ರ ಸರಾಸರಿಯಲ್ಲಿ ಎವರೇಜ್ ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಎಂತಹ ಅದ್ಭುತದ ಬ್ಯಾಟಿಂಗ್ ಅಂತಂದ್ರೆ 72 ಸಿಕ್ಸ್ ಬರ್ತಾ ಇದೆ. ಒಂದೇ ಒಂದು ಸಿಂಗಲ್ ಸೀಸನ್ ನಲ್ಲಿ 72 ಸಿಕ್ಸ್ ಗಳನ್ನ ಬಾರಿಸ್ತಾ ಇದ್ದಾರೆ. ಕ್ರಿಸ್ ಗೇಲ್ ರವರ ರೆಕಾರ್ಡ್ ಅನ್ನ ಕೂಡ ಮುರಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕಾರಣ ಕ್ರಿಸ್ ಗೇಲ್ ರವರು 59 ಸಿಕ್ಸ್ ಗಳನ್ನ ಹೊಂದಿದ್ದಾರೆ ಒಂದೇ ಒಂದು ಸೀಸನ್ ನಲ್ಲಿ. ಆದ್ರೆ ಈ ಸೀಸನ್ ನಲ್ಲಿ 72 ಸಿಕ್ಸ್ ಗಳು ಬರ್ತಾ ಇದೆ ವೈಭವ್ ಸೂರ್ಯವಂಶಿ ಅವರ ಬ್ಯಾಟ್ ನಿಂದ. ಹಾಗೆ ಇವರು ಫಸ್ಟ್ ಪ್ಲೇಯರ್ ಕೂಡ ಆಗ್ತಾರೆ ಒಂದ್ ಸೀಸನ್ ನಲ್ಲಿ 500+ ರನ್ ಗಳು ಬರ್ತಾ ಇದೆ ಪವರ್ ಪ್ಲೇ ನಲ್ಲಿ ಇವರ ಬ್ಯಾಟ್ ನಿಂದ. ಎಂತಹ ಅದ್ಭುತವಾದ ಬ್ಯಾಟಿಂಗ್ ಅಂತಂದ್ರೆ ಯೋಚನೆ ಮಾಡಿ, 500+ ರನ್ಗಳು ಪವರ್ ಪ್ಲೇ ನಲ್ಲಿ. 200 ಸ್ಟ್ರೈಕ್ ರೇಟ್ ನಿಂದ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. 200 ಸ್ಟ್ರೈಕ್ ರೇಟ್ ನಿಂದ ಬ್ಯಾಟಿಂಗ್ ಮಾಡೋದೇ ಸುಲಭವಾದ ಮಾತಲ್ಲ. ಆ 200 ಬ್ಯಾಟಿಂಗ್ ನಿಂದ 700 ರನ್ನು ಸಿಂಗಲ್ ಸೀಸನ್ ನಲ್ಲಿ ತುಂಬಾನೇ ಟಫ್ ಆದಂತಹ ಹಾದಿ ಅಂತಾನೆ ಹೇಳ್ಬೋದು. ಪಿಚ್ ಕೂಡ ಫ್ಲಾಟ್ ಆಗಿದ್ವು, ಆದ್ರೆ ಆ ಫ್ಲಾಟ್ ಪಿಚ್ ಗಳನ್ನ ಯಾವ ರೀತಿ ಉಪಯೋಗ ಮಾಡ್ಕೋತಾರೆ, ಯಾವ ರೀತಿ ಬ್ಯಾಟ್ ಸ್ಪೀಡ್ ಅನ್ನ ತೆಗೆದುಕೊಂಡು ಬರ್ತಾರೆ, ಯಾವ ರೀತಿ ಫಾರ್ಮ್ ನಲ್ಲಿ ಇದ್ದಾರೆ, ಹಾಗೆ ಯಾವ ರೀತಿಯಾಗಿ ತಮ್ಮ ಕ್ಲಾಸಿಕಲ್ ಇನ್ನಿಂಗ್ಸ್ ಅನ್ನ ಎಂಡ್ ಮಾಡಿದ್ದಾರೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಅಂತಹ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಆಗ್ತಾ ಇದೆ ವೈಭವ್ ಸೂರ್ಯವಂಶಿ ಅವರ ಬ್ಯಾಟ್ ನಿಂದ. ಹಾಗೆ ನೀವು ನೋಡ್ಬೋದು ಈ ಇಡೀ ಸೀಸನ್ ನಲ್ಲಿ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಅಂತಾನೆ ಹೇಳ್ಬೋದು. 237 ಎವರೇಜ್ ಸ್ಟ್ರೈಕ್ ರೇಟ್ ಇದೆ. ಪ್ರತಿ ಪಂದ್ಯದಲ್ಲೂ ಕನಿಷ್ಠ 237 ಸ್ಟ್ರೈಕ್ ರೇಟ್ ನಿಂದ ಇವರು ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ತುಂಬಾನೇ ಕಡಿಮೆ ಪ್ಲೇಯರ್ ಇದ್ದಾರೆ ಈ ಸೀಸನ್ ನಲ್ಲಿ ಅಷ್ಟೊಂದು ಕನಿಷ್ಠವಾಗಿ ಅದೇ ಸ್ಟ್ರೈಕ್ ರೇಟ್ ಅನ್ನ ನಿರಂತರವಾಗಿ ಇಟ್ಕೊಂಡು ಹೋದವರು. ಆದ್ರೆ ವೈಭವ್ ಸೂರ್ಯವಂಶಿ ಅವರು ಮಾತ್ರ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತಮ್ಮ ಸ್ಟ್ರೈಕ್ ರೇಟ್ ಅನ್ನ. 237 ಸ್ಟ್ರೈಕ್ ರೇಟು. ಹಾಗೆ ನೀವು ನೋಡ್ಬೋದು ಇವ್ರ ಬ್ಯಾಟ್ ನಿಂದ ಈ ಸೀಸನ್ ನಲ್ಲಿ 684 ರನ್ಗಳು ಬರೇ ಸಿಕ್ಸ್ ಮತ್ತು ಬೌಂಡ್ರಿಯಲ್ಲಿ ಬರ್ತಾ ಇದೆ. ಅಂದ್ರೆ ಸರಾಸರಿ ಇವರು ಗಳಿಸಿರೋ 776 ರನ್ಗಳಲ್ಲಿ 87% ರನ್ಗಳು ಸಿಕ್ಸ್ ಮತ್ತು ಬೌಂಡ್ರಿ ಮೂಲಕ ಬರ್ತಾ ಇದೆ. ಅಂದ್ರೆ ನೀವು ಇಲ್ಲೇ ಲೆಕ್ಕ ಹಾಕ್ಬೋದು, ಇವರು ಜಸ್ಟ್ ತಮ್ಮ ಶಕ್ತಿ ಪ್ರದರ್ಶನ ಮಾಡಿಲ್ಲ, ಶಕ್ತಿ ಪ್ರದರ್ಶನದ ಜೊತೆ ಯುಕ್ತಿಯಿಂದಾನು ಆಟ ಆಡಿದ್ದಾರೆ.
ಈ ಸೀಸನ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಪ್ಲೇ ಆಫ್ಸ್ಗೆ ತಲುಪ್ತಾರೆ, ಹಾಗೆ ಸೆಕೆಂಡ್ ಕ್ವಾಲಿಫೈಯರ್ ವರ್ಗೂ ಆಡ್ತಾರೆ ಅಂತಂದ್ರೆ ಅದಕ್ಕೆ ದೊಡ್ಡ ಕಾರಣನೇ ವೈಭವ್ ಸೂರ್ಯವಂಶಿ ಅವರು. ಅವ್ರ ಬ್ಯಾಟಿಂಗ್ ಅನ್ನ ಗಮನಿಸಿದ್ರೆ 200 ಮೇಲೆ ಅವ್ರ ಸ್ಟ್ರೈಕ್ ರೇಟ್ ಇದೆ. ರಾಜಸ್ಥಾನ್ ರಾಯಲ್ಸ್ ತಂಡ ಯಾವಾಗ 200 ಮೇಲೆ ರನ್ಗಳನ್ನ ಬಾರಿಸಿದ್ದಾರೆ. ಆ ಎಲ್ಲಾ ಪಂದ್ಯಗಳಲ್ಲೂ ವೈಭವ್ ಸೂರ್ಯವಂಶಿ ಅವರ ಕೊಡುಗೆ ತುಂಬಾನೇ ಇದೆ. ಹಾಗೆ ನೀವು ಎಲಿಮಿನೇಟರ್ ಪಂದ್ಯದಲ್ಲಿ ಕೂಡ ನೋಡ್ಬೋದು, 29 ಚೆಂಡುಗಳಲ್ಲಿ 97 ರನ್ಗಳನ್ನ ಬಾರಿಸ್ತಾರೆ. ಎಂತಹ ಅದ್ಭುತವಾದ ಆಟ ಅಂತಂದ್ರೆ ಆ ದಿನ ತಮ್ಮ ಬ್ಯಾಟ್ ನ ಮೂಲಕ ಅಕ್ಷರಶಃ ಬೆಂಕಿಯನ್ನ ಉಗುಳ್ತಾ ಇದ್ರು ವೈಭವ್ ಸೂರ್ಯವಂಶಿ ಅವರು. ಯಾವುದೇ ಬೌಲರ್ಗಳನ್ನ ರೆಸ್ಟ್ ಮಾಡೋದಕ್ಕೆ ಕೊಡ್ಲಿಲ್ಲ, ಆ ರೀತಿಯಾದಂತಹ ಆಟ ಬಂತು ಆ ಇನ್ನಿಂಗ್ಸ್ ನಲ್ಲಿ. 97 ರನ್ ಅನ್ನ ಕಲೆ ಆಗಿದ್ರು. ಸೆಂಚುರಿ ಮಿಸ್ ಆಯ್ತು, ಇನ್ನೊಂದು ರೆಕಾರ್ಡ್ ಬ್ರೇಕ್ ಆಗ್ತಾ ಇತ್ತು. ಕ್ರಿಸ್ ಗೇಲ್ ಅವರ ಫಾಸ್ಟೆಸ್ಟ್ ಸೆಂಚುರಿ ರೆಕಾರ್ಡ್ ನ ಕೂಡ ಬ್ರೇಕ್ ಮಾಡ್ತಾ ಇದ್ರು ಆ ಇನ್ನಿಂಗ್ಸ್ ನ ಮೂಲಕ. ಆದ್ರೆ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು, ಸೆಂಚುರಿ ಇನ್ಕಂಪ್ಲೀಟ್ ಆಗುತ್ತೆ. ಹಾಗೆ ನಿನ್ನೆ ಮ್ಯಾಚ್ ನಲ್ಲಿಯೂ ಕೂಡ 96 ರನ್ ಅವರ ಬ್ಯಾಟ್ ನಿಂದ, ಆ ಮ್ಯಾಚ್ ನಲ್ಲಿಯೂ ಕೂಡ ಸೆಂಚುರಿ ಮಿಸ್ ಆಗಿದೆ. ಆದ್ರೆ ಸೆಂಚುರಿಗಿಂತ ತಮ್ಮ ಆಟದ ಕಡೆ ತುಂಬಾನೇ ಗಮನ ವಹಿಸಿದ್ದಾರೆ ವೈಭವ್ ಸೂರ್ಯವಂಶಿ ಅವರು. ಹರ್ಷ ಭೋಗ್ಲೆ ಅವ್ರು ಕೇಳ್ತಾರೆ ಸೆಂಚುರಿ ತಪ್ಪಿತು ಏನ್ ಅನಿಸ್ತಾ ಇದೆ ಅಂತ. ಹಾಗೆ ಅವಾಗ ಹೇಳಿದ್ರು, ಒಂದು ಮೆಚ್ಯೂರ್ಡ್ ಆನ್ಸರ್ ಅಂತಾನೆ ಹೇಳ್ಬೋದು ವೈಭವ್ ಸೂರ್ಯವಂಶಿ ಅವರಿಂದ. ನಾನು ನನ್ನ ವೈಯಕ್ತಿಕ ಆಟವನ್ನ ಗಮನಿಸ್ಕೊಂಡು ಹೋದ್ರೆ ನನ್ನ ಕರಿಯರ್ ಆದಷ್ಟು ಬೇಗ ಮುಕ್ತಾಯ ಆಗುತ್ತೆ ಅಂತ ಹೇಳಿದ್ರು. ಸೊ ಇದೊಂದು ಮೆಚ್ಯೂರ್ಡ್ ಆನ್ಸರ್ ಇಷ್ಟರಲ್ಲಿ ಗೊತ್ತಾಗುತ್ತೆ ಅವರು ಯಾವ ಆ ಅದ್ಭುತವಾದ ಆಟವನ್ನ ನೋಡಿ ಇಡೀ ಭಾರತದ ಜನರು ಯಾವ ರೀತಿಯಾದಂತಹ ಪ್ರೀತಿ ಇವ್ರಿಗೆ ಕೊಡ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು. ಹಿಂದಿನ ಆವೃತ್ತಿಗಳಲ್ಲಿ ನಾವು ಕಾಯ್ತಾ ಇರ್ತಿದ್ವಿ ಲೆಜೆಂಡ್ಸ್ ಆದಂತಹ ಸಚಿನ್ ತೆಂಡೂಲ್ಕರ್, MS ಧೋನಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಈ ರೀತಿಯಾದಂತಹ ಪ್ಲೇಯರ್ ಗಳ ಆಟವನ್ನ ನೋಡಲು ತುಂಬಾನೇ ಇಷ್ಟಪಟ್ಟು ನೋಡ್ತಾ ಇದ್ವಿ. ಅದೇ ರೀತಿಯಾದಂತಹ ಒಬ್ಬ ಪ್ಲೇಯರ್, ಮತ್ತೊಬ್ಬ ಇಂಡಿಯನ್ ಪ್ಲೇಯರ್ IPL ನಲ್ಲಿ ಜನ್ಮ ಪಡಿತಾ ಇದ್ದಾರೆ. ಇವ್ರ ಆಟ ನೋಡ್ಲು ಕೂಡ ಜನರು ಕಾಯ್ತಾ ಇರ್ತಾರೆ, ಅಷ್ಟೊಂದು ಪ್ರೀತಿಯನ್ನ ಕೊಡ್ತಾ ಇದ್ದಾರೆ ಭಾರತದ ಜನರು. ಇಡೀ ವರ್ಲ್ಡ್ ವೈಡ್ ಪ್ರೀತಿ ಸಿಗ್ತಾ ಇದೆ. ಆದ್ರೆ ಇಂತಹ ಒಬ್ಬ ಪ್ಲೇಯರ್ ನಮ್ಮ ಭಾರತದ ಪ್ಲೇಯರ್ ಅಂತ ಹೇಳೋದಕ್ಕೆ ತುಂಬಾನೇ ಹೆಮ್ಮೆ ಆಗುತ್ತೆ. ಅದ್ಭುತವಾದ ಆಟ ಬರ್ತಾ ಇದೆ ವೈಭವ್ ಸೂರ್ಯವಂಶಿ. ಈ ಪ್ಲೇಯರ್ ನ ಬಗ್ಗೆ ಮಾತಾಡಿ ನನ್ನ ಯೂಟ್ಯೂಬ್ ಚಾನಲ್ ನ ಮೊದಲನೇ ವಿಡಿಯೋನ ಮಾಡ್ಬೇಕು ಅಂತ ಆಸೆ ಇತ್ತು. ಅದೇ ರೀತಿಯಾಗಿ ಮೊದಲನೇ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ